ಮೊದಲನೇದಾಗಿ ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತು ಬಡವರ ಬಂಧು, ಬಡವರ ಆಶಾ ಕಿರಣ, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಆರ್ ಅಂಜು ಬಾಸ್ರವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳು ಹೇಳ್ತೀನಿ. ಯಾಕೆ ಅಂದರೆ ಮುಳಬಾಗಿಲು ತಾಲೂಕಿನಲ್ಲಿ ಸ್ವಂತ ಊರಾಗಿರುವಂತಹ ಕೊತ್ತೂರು ಗ್ರಾಮ, ಎಷ್ಟೋ ಜನರು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಒಳ್ಳೆ ಕೋಡೋಡ್ಪತಿಗಳಿದ್ದಾರೆ. ಆದ್ರೂ ಕೂಡ ಸಹಾಯ ಮಾಡೋ ಮನಸ್ಸು ಯಾರಿಗೂ ಇಲ್ಲ, ಕೆಲವರಿಗೆ ಮಾತ್ರ ಬಿಟ್ಟು. ಆದ್ರೂ ಕೂಡ ನಮ್ಮ ಆರ್ ಅಂಜು ಬಾಸ್ರವರು ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಮನೆಯನ್ನ, ಒಂದು ಗೆಸ್ಟ್ ಹೌಸ್ ಅನ್ನ ನಿರ್ಮಾಣ ಮಾಡಿಕೊಂಡು ಕೂಲಿ ಕಾರ್ಮಿಕರಿಗೆ, ಬಡವರಿಗೆ, ದೀನದಲಿತರಿಗೆ, ವಿದ್ಯಾರ್ಥಿಗಳಿಗೆ ಅವರ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲಿ. ಆ ಭಗವಂತನ ಆಶೀರ್ವಾದ ಸದಾ ಅಂಜು ಬಾಸಣ್ಣನವ್ರಿಗಿರ್ಲಿ. ಯಾಕೆ ಅಂದ್ರೆ ತುಂಬಾ ವಿದ್ಯಾರ್ಥಿಗಳಿಗೆ, ಒಂದು ದೇವಸ್ಥಾನಗಳಿಗೆ ಮೊದಲನೇ ಹೆಜ್ಜೆ ಅವ್ರದ್ದೇನಪ್ಪಾ ಅಂದ್ರೆ ಗುರಿ ವಿದ್ಯಾರ್ಥಿಗಳಿಗೆ. ಅವರ ಒಂದು ಭವಿಷ್ಯ, ಒಂದು ವಿದ್ಯಾರ್ಥಿಯ ಒಂದು ಭವಿಷ್ಯ ಮುಂದೆ ಮುಂಚೂಣಿಯಲ್ಲಿ ಸಾಗಬೇಕು ಅನ್ನೋ ಒಂದು ಕನಸು. ಯಾಕೆ ಅಂದ್ರೆ ನಮ್ಮ ತಾಲೂಕಿನಲ್ಲಿ 100 ಭಾಗದಲ್ಲಿ ಒಂದು 50 ಭಾಗ ಬಡ ಜನರಿದ್ದಾರೆ. ಅವರಿಂದ ಅವ್ರಿಗೇನಾದ್ರೂ ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಸು ಆರ್ ಅಂಜು ಬಾಸ್ ಅವ್ರದ್ದು. ಆದ್ರಿಂದ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ. ಎಲ್ಲಾ ಗಣ್ಯರು ಇವತ್ತು ಆಗಮಿಸಿ, ಕೂಲಿ ಕಾರ್ಮಿಕರು ಜಾಸ್ತಿ ಜನ ಬಂದಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ, ನಾಯಕರು ಬಂದಿದ್ದಾರೆ, ಸ್ವಾಮೀಜಿಗಳು ಬಂದಿದ್ದಾರೆ. ಎಲ್ಲರೂ ಕೂಡ ಬಂದು ನಮ್ಮ ಆರ್ ಅಂಜು ಬಾಸ್ ಅವರಿಗೆ ಆಶೀರ್ವಾದನ ನೀಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಿನ ಎಲ್ಲಾ ಪದಾಧಿಕಾರಿಗಳು ಬಂದು ಒಂದು ಆಶೀರ್ವಾದನ ನೀಡಿದ್ದಾರೆ. ಇವರು ಅಂಜು ಬಾಸ್ರವರು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡಲಿ. ಆ ಭಗವಂತನ ಆಂಜನೇಯ ಆಶೀರ್ವಾದ ಸದಾ ಇರಲಿ, ಕುರುಡುಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ, ಹಾಗೆ ನಮ್ಮ ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತ ನಾನು ಇವತ್ತು ಆ ಭಗವಂತನಲ್ಲಿ ಮನಸ್ಸು ಪೂರ್ತಿಯಾಗಿ ಕೋರ್ಕೊಂತ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹೆಸರುಗಳು ಬೇಡ, ಎಲ್ಲರೂ ಕೂಡ ಆಗಮಿಸಿ ಆಶೀರ್ವಾದ ನೀಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಬಂದಿರುವಂತ ಎಲ್ಲರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಹಾಗೆ ವಿಶೇಷವಾಗಿ ನಮ್ಮ ಮೆಡಿಕಲ್ ಅಯಾಜ್ ಅಣ್ಣನವರು, ತೋಸಿಫ್ ಅಣ್ಣನವರು, ಮತ್ತೆ ಶಬ್ಬೀರ್ ಸರ್ಕಾರ ಅಣ್ಣನವರು, ವೇಣೂರವರು, ಮತ್ತು ಸುರೇಶ್ ಅಣ್ಣನವರು, ಇನ್ನು ಹಲವಾರು ಗಣ್ಯರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಾನು ಕೂಡ ಮೊದಲನಾಗ ಅವ್ರು ಎಲ್ರಿಗೂ ಧನ್ಯವಾದ ಹೇಳ್ತಾ, ಈ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಧನ್ಯವಾದ ಹೇಳ್ತಾ, ಮತ್ತೊಮ್ಮೆ ಆರ್ ಅಂಜು ಬಾಸ್ರವರಿಗೆ ಆ ಭಗವಂತನ ಆಶೀರ್ವಾದ ಸದಾ ಇರ್ಲಿ ಅಂತ ನಾನು ಮನಸ್ಸು ಕೂತ್ಕೊಂತ ನಾನು